ಮಾಜಿ ಡಿಸಿಎಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಸ್ವಾಗತಿಸುತ್ತೇನೆ, ಭ್ರಷ್ಟಾಚಾರದ ವಿಚಾರದಲ್ಲಿ ಸಿದ್ದು ಸರ್ಕಾರ ನಂಬರ್ 1 ಅಂತ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಮುಗಿಬೀಳ್ತಾ ಇದ್ದಾರೆ. ಅವರೇ ಅಕ್ರಿಡೇಷನ್ ಕೊಟ್ಟಿದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ, ಇಡೀ ವಿಶ್ವದಲ್ಲೇ ಅತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರುವಂತದ್ದು ಇದು ಒಳ್ಳೆ ಹೇಳಿಕೆ, ನಾನು ಸ್ವಾಗತಿಸ್ತೀನಿ. ಅಧಿಕೃತವಾಗಿ ಅವರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನು ರಾಯರೆಡ್ಡಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನ ಹೇಳಿದ್ದಾರೆ ಅಂತ ನೋಡಿ. ಇಡೀ ಪ್ರಕರಣವನ್ನ ಕಹಿ ಆಗಿರ್ತದೆ, ಆದ್ರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂತದ್ದು ಒಳ್ಳೆ ಹೇಳಿಕೆ. ಆದ್ರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ, ಈ ಆಪಾದನೆ ಎಲ್ಲರ ಮೇಲೆ ಇರುವಂತದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಎಟಿಎಂ ಸರ್ಕಾರ, ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ ಇಂಥ ಒಂದು ಹೇಳಿಕೆ ನೀಡಿರತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನ ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ, ಬಹಳ ನೋವಿನಿಂದ ಅಟ್ಲೀಸ್ಟ್ ಹೇಳುವಂತ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು, ಅದನ್ನ ಅವರು ಮುಕ್ತವಾಗಿ ಹೇಳಿರೋದು. ಇವರ ಪಕ್ಷದವರಿಗೆ ಇವತ್ತನ್ನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಹೇಳಿಕೆ ಸರ್ಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಕೂಡ ಆಗಿಲ್ಲ. ಆದ್ರೆ ಇಂತಹ ಹೇಳಿಕೆಗಳು ಸ್ವಪಕ್ಷದ ಶಾಸಕರಿಂದಲೇ ಬರ್ತಾ ಇರತಕ್ಕಂಥದ್ದು. ಇದು ಸರ್ಕಾರ ನಿಜಕ್ಕೂ ಕೂಡ ಮುಂದುವರಿಯೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ವಿಪಕ್ಷ ನಾಯಕರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇದೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ನೋಡಿ, ಜನಾಕ್ರೋಶ ವಿಪರೀತವಾಗಿದೆ. ಬೆಲೆ ಏರಿಕೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಎಲ್ಲ, ಮತ್ತೆ ಎಲ್ಲಾ ಬೆಲೆ ಏರಿಕೆ. ಸೊ ಇದ್ರ ಮಧ್ಯದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವ್ರ ಭವಿಷ್ಯವೇ ನಿರ್ಣಾಮ ಮಾಡ್ತಿದ್ದಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆಯನ್ನೇ ಪೂರ ಬುಡಮೇಲು ಮಾಡಿ ಈ ರಾಜ್ಯದ ಸಂಪೂರ್ಣವಾಗಿ ಹಿತವನ್ನೇ ಕಾಣದ ರೀತಿಯಲ್ಲಿ ಮಾಡಿದರೆ ಇಡೀ ವ್ಯವಸ್ಥೆಯನ್ನೇ ನಿರ್ಣಾಮ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಮಾತನ್ನ ಹೇಳಿದೆ ಸರ್, ಮೊದಲೆಲ್ಲರನ್ನ 5-6 ದಶಕಗಳ ಕಾಲ 50-60 ವರ್ಷಗಳು ಬರ್ತಿದ್ದಂತ ಒಂದು ಬಿಲ್ಡಿಂಗ್ಗಳು ಇವತ್ತು ಕರಪ್ಷನ್ ಜಾಸ್ತಿ ಆಗಿರೋದು ಕೇವಲ 8-10 ವರ್ಷಕ್ಕೆ ಕುಸಿದು ಹೋಗುವಂತ ಹಂತಕ್ಕೆ ಬಂದಿದೆ ಅಂತ ಹೇಳಿ. ಹೌದು, ಏನ್ ಹೇಳಬೇಕು ಅಂದ್ರೆ ಕಟ್ಟಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನೀವು ನೋಡಬಹುದು ನ್ಯೂನತೆಗಳು. 8-10 ವರ್ಷ ಎಲ್ಲ ಹೋಗ್ತಿದ್ದಾಗ್ಲಿ ಇದೇನಾಗಿದೆ ಅಂದ್ರೆ ಬದ್ಧತೆ. ಎಲ್ಲರಿಗೂ ಹಣ ಬೇಕಾಗಿದೆ, ಭ್ರಷ್ಟಾಚಾರ. ಹಣ ಇದ್ರೆ ಹಣಕ್ಕೇನೆ ಮಹತ್ವ ಕೊಡುವಂತದ್ದಾಗ್ತಿದೆ. ಈ ಹಣದ ಮಹತ್ವವನ್ನು ಕೊಡೋದು ಬಿಟ್ಟು ಒಂದು ನೈತಿಕತೆ ಮೌಲ್ಯ, ಯಾವ ಉದ್ದೇಶಕ್ಕಾಗಿ ಬಂದಿದ್ದೀವಿ, ಬೇಲಿನೇ ಎದ್ದು ಒಲಮೆ ಇದ್ರೆ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿರೋರೇನೆ ತಿಜೋರಿ ಕೀ ಕೊಟ್ರೆ ತಿಜೋರಿಗೆ ಕನ್ನ ಹಾಕುವಂತ ಕೆಲಸ. ನಾವು ಕೀ ಇಟ್ಕೊಂಡಿರೋರೆ, ನಿರ್ವಹಣೆ ಮಾಡೋರೆ, ನಾವು ಕನ್ನ ಹಾಕಿದ್ರೆ ಸಮಾಜ ಇಲ್ಲಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಸರ್, ಹಾಗೆ ನಮ್ಮ ಜೊತೆಗೆ ಶೈಲೇಂದ್ರ ಬೆಲ್ದಳ್ಳಿ ಅವರಿದ್ದಾರೆ, ಬಿಜೆಪಿ ಶಾಸಕರು, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಇವತ್ತು ಬಸವರಾಜ ರೆಡ್ಡಿ ಅವರ ಹೇಳಿಕೆ ಇದು ನಿಜಕ್ಕೂ ಕೂಡ ಸರ್ಕಾರದಲ್ಲಿದ್ದಂತಹ ಭ್ರಷ್ಟಾಚಾರವನ್ನು ಅನಾವರಣ ಮಾಡಿದೆ. ತಾವೇನ್ ಹೇಳ್ತೀರಿ ಬಿಜೆಪಿ ಶಾಸಕರ? ಯಾವಾಗ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತದೆ ಅವಾಗ ಸದನದಲ್ಲೂ ಕೂಡ ಬಸವರಾಜ ರೆಡ್ಡಿ ಅವರು ಸತ್ಯ ಹೇಳಿದ್ದಾರೆ. ಇದು 2ನೇ ಇಲ್ಲ 3ನೇ ಸತ್ಯ ಹೇಳಿದಾರೆ ಅಂತ ನಾನು ಅನಿಸ್ತದೆ. ಯಾಕಂದ್ರೆ ಅವರಿಗೆ ಅದು ಅನುಭವ ಆಗಿದೆ ಅಂದ್ರೆ ಜನರಿಗೆ ಎಷ್ಟು ಅನುಭವ ಆಗ್ಲಕ್ಕಿಲ್ಲ. ಅಂತ ಶಾಸಕರು, ಹಿರಿಯ ಶಾಸಕರೇ, ಮಾನ್ಯ ಮುಖ್ಯಮಂತ್ರಿಗಳು ಫಿನಾನ್ಷಿಯಲ್ ಅಡ್ವೈಸರ್ ಇದಾರೆ, ಅವರು ಆರ್ಥಿಕ ಸಲಹೆಗಾರರೇ ಈ ಮಾತಾಡ್ತಾರ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಅವ್ರ ಕ್ಷೇತ್ರದಲ್ಲಿ, ಅವ್ರ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನರೇ ಮುಂದಿನ ದಿನದಲ್ಲಿ ಉತ್ತರ ಕೊಡ್ತಾರೆ. ಇದು ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್ಕಾರ ಉತ್ತರ ಕೊಡಬೇಕು ಅಂತ ತಾವು ಆಗ್ರಹ ಮಾಡ್ತಾರೆ. ಯಾಕಂದ್ರೆ ಸ್ವಪಕ್ಷ ಶಾಸಕರು ಗಂಭೀರವಾದಂತ ಆರೋಪನ ಮಾಡಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಇದ್ರ ಹೊಣೆ ಹೊತ್ತಬೇಕಾದ್ರೆ ಅವರೇ ಅವರನ್ನ ಆರ್ಥಿಕ ಸಲಹೆಗಾರ ಅಂತ ನೇಮಕ ಮಾಡಿದ್ದಾರೆ. ಮತ್ ಸದನದಲ್ಲಿ ಮೊನ್ನೆ ಬಜೆಟ್ ಮೇಲೆ ನಾವೆಲ್ಲ ಮಾತಾಡೋ ಹೊತ್ತಿಗೆ ಅವ್ರಿಲ್ದಾಗ ಅಲ್ಲಿದ್ದಂತ ಬೇರೆ ಸಚಿವರು
ಆರ್ಥಿಕ ಸಲಹೆಗಾರರಿದ್ದಾರೆ, ಇವರೇ ಉತ್ತರ ಕೊಡಬೇಕು ಮುಖ್ಯಮಂತ್ರಿ ಪರವಾಗಂತ ಸದನದಲ್ಲಿ ಕೂಡ ಮಾತಾಡಿದ್ರೆ ತಾವು ಕೂಡ ನೋಡಿದ್ರಿ. ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದಂತೆ ಮುಖ್ಯಮಂತ್ರಿ ಮೇಲೆ, ಸರ್ಕಾರ ಮೇಲೆ ಅಪದಾನೆ ಮಾಡೋದಂದ್ರೆ ಮುಖ್ಯಮಂತ್ರಿ ಮೇಲೆ ಅಪದಾನೆ ಮಾಡ್ದಂಗೆ, ಮುಖ್ಯಮಂತ್ರಿಯವರ ಮೇಲೆ ಅಪದಾನೆ ಮಾಡ್ದಂಗೆ. ಈಗ ಇದರ ನೇರ ರಾಯರೆಡ್ಡಿ ಹೇಳಿಕೆ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದ ಪರಿಸ್ಥಿತಿ ಹೇಳಿದಾರ ಅವರು, ನಮ್ಮ ಸರ್ಕಾರದ ಅವಧಿಯಲ್ಲಿ ಸುಧಾರಣೆ ಆಗ್ತಿದೆ ಅಂತ. ಈಗ ತೇಪೆ ಹಚ್ಚೋ ಕೆಲಸವನ್ನ ಸಚಿವ ರಾಮಲಿಂಗಾರೆಡ್ಡಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ, 3 ವರ್ಷದಲ್ಲಿ ಕಡಿಮೆ ಆಗುತ್ತೆ ಅಂತ. ಇನ್ನು 3 ವರ್ಷ ಕಾಯಬೇಕು ಕರ್ನಾಟಕದ ಜನ, ಅಲ್ಲಿವರೆಗೂ ಸಹಿಸ್ಕೋಬೇಕು ಭ್ರಷ್ಟಾಚಾರ. ಬಿಜೆಪಿ ಸರ್ಕಾರ ಇತ್ತಲ್ಲ, ಆಗಿನ ಪರಿಸ್ಥಿತಿ ನಾವು ಹೇಳಿದ್ದಾರೆ. ಈಗ ಸುಧಾರಣೆ ಆಗಿದೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಇನ್ನು ನಮ್ಮ 3 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ 100% ಭಾಗ ಪ್ರಯತ್ನ. ಬಿಜೆಪಿ ಇದ್ದಾಗ 100% ಭಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು ದೇಶದಲ್ಲಿ ಅಂತ ರಾಯರೆಡ್ಡಿ ಅವರು ಹೇಳಿದರು. ನಮ್ಮ ಅವಧಿದಲ್ಲ, ಬಿಜೆಪಿ ಕಾಂಗ್ರೆಸ್ ಅಲ್ಲ ಬಿಜೆಪಿ ಸರ್ಕಾರ ಇತ್ತಲ್ಲ ಹಿಂದೆ 2 ವರ್ಷ ಮುಂಚೆ, ಅಲ್ಲ ಅದನ್ನ ಹೇಳಿತ್ತು. ಈಗ ಹಿಂದೆ ಇತ್ತು, ಈ ರೀತಿ ಇತ್ತು, ದೇಶದಲ್ಲೇ ಭ್ರಷ್ಟ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಅಂತ ಹೇಳಿರೋದು. ಅದೆಲ್ಲೋ ಇದು ಇದರ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಪರ್ಟಿಕ್ಯುಲರ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಹೇಳಿದವರು ರಾಜ್ಯದ ಹೇಳಿದ್ದಾರೆ ಸರ್, ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 1 ಭ್ರಷ್ಟ ರಾಜ್ಯ ಅಂತ ಹೇಳಿದ್ದಾರೆ ಸರ್. ಬಿಜೆಪಿ ಅಂದ್ರೆ ಏನು, ಭ್ರಷ್ಟ ಜನರ ಪಕ್ಷ ಅಂತ ನಾನು ಇವತ್ತೆಲ್ಲ ನಾನು ಗೃಹ ಮಂತ್ರಿ ಆದಾಗ್ಲಿಂದ ಕೂಡ ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಕಿದ್ದೇ ಬಿಜೆಪಿ. ಎಲೆಕ್ಷನ್ಗಳಲ್ಲಿ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಜನರಿಗೆ ಆಸೆ ಆಂಶಗಳನ್ನ ಒಡ್ಡಿ ಮತ ಕೇಳ್ತಿರೋದು ಬಿಜೆಪಿ. ಧರ್ಮದ ಹೆಸರಲ್ಲಿ ಮತ ಕೇಳೋದು ಬಿಜೆಪಿ. ನಮ್ಮ ಕಾಂಗ್ರೆಸ್ನವ್ರ ಹತ್ರ ನಮ್ಗೆ ಯಾವ ಆಯುಧಗಳಲ್ಲೂ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಆಯುಧ ಏನು ಗೊತ್ತಾ, ಕೆಲಸ ಮಾಡಬೇಕು, ಓಟ್ ಕೇಳಬೇಕು. ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡಿ ಎಲೆಕ್ಷನ್ ಬಾಂಡ್ಸ್ ಅಲ್ಲಿ ಎಷ್ಟು 1000 ಕೋಟಿ ಕಲೆಕ್ಷನ್ ಮಾಡಿದಾರಪ್ಪ ದೇಶದಲ್ಲಿ. ರಾಮಲಿಂಗಾರೆಡ್ಡಿ ಅವರು ತೇಪೆ ಹಚ್ಚುವಂತ ಕೆಲಸ ಮಾಡಿದ್ದನ್ನ ನಾವು ನೋಡಿದ್ವಿ. ರಾಯರೆಡ್ಡಿ ಅವರು ಹೇಳೋ ಮಾತನ್ನು ಹೇಳ್ಬಿಟ್ರು. ಈಗ ಸಚಿವರಿಗೆ ಅದನ್ನ ಸಮರ್ಥಿಸಿಕೊಳ್ಳುವಂತ ಕಷ್ಟ. ಸೊ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಒಂದು ಸತ್ಯ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಯಾವ ಸರ್ಕಾರ ಬಂದರೂ ಭ್ರಷ್ಟಾಚಾರನ ಕಿತ್ತಾಕಕ್ ಆಗ್ತಿಲ್ಲ ಅನ್ನುವಂಥದ್ದು. ಇದು ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿದೆ. ಕರ್ನಾಟಕದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಅದ್ ಹೆಂಗೆ ನೀವು ಅದನ್ನ ಹೇಳ್ತೀರಿ ಅಂತ. ಆರ್ ಯು ನಾಟ್ ಕಮಿಟೆಡ್ ಟು ದ ಪೀಪಲ್ ಆಫ್ ಕರ್ನಾಟಕ? ಇದು ಪ್ರಶ್ನೆ. ಜನರಿಗೆ ಬದ್ಧರಾಗಿಲ್ವಾ ನೀವು? ಹಾಗಾದ್ರೆ ಇಷ್ಟು ಭ್ರಷ್ಟಾಚಾರ ನಿಮ್ ಸರ್ಕಾರದಲ್ಲೇ ತಾಂಡವ ಆಡ್ತಾ ಇದ್ರೆ ಅದಕ್ಕೆ ಸಿದ್ದರಾಮಯ್ಯನವರೇ ನೀವ್ ಏನ್ ಹೇಳ್ತೀರಾ?